ಹಾಯ್ ಹಲೋ ನಮಸ್ಕಾರ. ನಮ್ಮ ಜೋಡಿ ಕನಸು ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನಿವತ್ತು ಮಾಡ್ತಾ ಇರೋದು ತುಂಬ ಸಿಂಪಲ್ಲಾಗಿ ಆ್ಯಂಡ್ ಟೇಸ್ಟಿಯಾಗಿರೋ ಫ್ರೂಟ್ ಸಲಾಡ್. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ, ಅಷ್ಟೇ ಚೆನ್ನಾಗಿ ಟೇಸ್ಟ್ ಕೂಡ ಇರುತ್ತೆ. ಸೊ ಇದನ್ನು ಹೆಂಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಬಳಸ್ತಾ ಇರೋದು ಒಂದು ಮಸ್ಕ್ ಮೆಲನ್, 2 ಬಾಳೆಹಣ್ಣು ಮತ್ತು 1 ಸೇಬು ಹಣ್ಣು ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸ್, ಗೋಡಂಬಿ ಮತ್ತು ಬಾದಾಮಿ. ಸೊ ನಾವು ಇವೇ ಹಣ್ಣುಗಳನ್ನು ಬಳಸಬೇಕು ಅಂತೇನಿಲ್ಲ. ನಮ್ಮ ಮನೆಯಲ್ಲಿ ಆ ಟೈಮಿಗೆ ಯಾವ ಹಣ್ಣುಗಳ ಅವೈಲಬಲ್ ಇರುತ್ತೋ ಅವನ್ನು ಬಳಸಿ ಫ್ರೂಟ್ ಸಲಾಡ್ ಹೇಗೆ ಮಾಡೋದು ಅಂತ ನಮ್ಗೆ ಗೊತ್ತಿರಬೇಕು ಅಲ್ವಾ. ಓಕೆ, ಮೊದಲಿಗೆ ನಾನು ಈ ಬಾಳೆಹಣ್ಣನ್ನು 4 ಭಾಗ ಕಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಳ್ತಾ ಇದ್ದೇನೆ. ಸೊ ತುಂಬ ದಪ್ಪದಾಗಿ ಕಟ್ ಮಾಡ್ಕೋಬೇಡಿ. ಚಿಕ್ಕ ಚಿಕ್ಕ ಪೀಸ್ಗಳನ್ನ ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನೋಡಿ, 2ನೇ ಬಾಳೆಹಣ್ಣು ಕೂಡ ಸೇಮ್ ಅದೇ ಸಮನಾಗಿ ಭಾಗಗಳನ್ನ ಮಾಡಬೇಕು. ನಂತರ ಈ ಹಣ್ಣುಗಳಲ್ಲಿ ಇದು ಬಾಳೆಹಣ್ಣಿನಲ್ಲಿ ಪೊಟ್ಯಾಷಿಯಮ್ ತುಂಬ ರಿಚ್ ಸೋರ್ಸ್ ಆಗಿರೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಸೊ ಇವಾಗ ಮಕ್ಕಳು ಹಣ್ಣುಗಳನ್ನ ಕೊಟ್ಟರೆ ಹಾಗೆ ತಿನ್ನಲ್ಲ. ಸೊ ಈ ರೀತಿ ಫ್ರೂಟ್ ಸಲಾಡ್ ಮಾಡಿಕೊಡೋದ್ರಿಂದ ತುಂಬಾ ಇಷ್ಟಪಟ್ಟು ತಿಂತಾರೆ ಅಲ್ವಾ. ಸೊ ನಂತರ ಈ ಸೇಬು ಹಣ್ಣನ್ನು ನಾನು ಸಿಪ್ಪೆ ತೆಗೆದು ಯೂಸ್ ಮಾಡ್ತೇನೆ, ಯಾಕೆಂದರೆ ಇದು ತುಂಬ ರಫ್ ಆಗಿತ್ತು. ಸೊ ಒಂದು ವೇಳೆ ಸೇಬು ಹಣ್ಣಿನ ಸಿಪ್ಪೆ ಅಷ್ಟು ರಫ್ ಆಗಿರಲಿಲ್ಲ ಅಂದರೆ ನೀವು ಹಾಗೆ ಕೂಡ ಕಟ್ ಮಾಡಿ ಯೂಸ್ ಮಾಡ್ಬೋದು. ನಂತರ ಈ ರೀತಿ ಬೀಜಗಳನ್ನು ಕ್ಲೀನ್ ಮಾಡ್ಕೊಂಡು ಇದನ್ನು ಕೂಡ ಒಂದೇ ಸಮನಾಗಿ ಚಿಕ್ಕ ಚಿಕ್ಕ ಪೀಸ್ಗಳನ್ನ ಮಾಡಿ ಬೌಲಿಗೆ ಹಾಕ್ಕೊಳ್ತಾ ಇದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ. ಸೇಬು ಹಣ್ಣು ಕೂಡ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಪ್ರತಿದಿನ 1 ಸೇಬು ಹಣ್ಣು ತಿನ್ನಿ, ಡಾಕ್ಟರ್ ಬಳಿ ಹೋಗೋದನ್ನು ತಪ್ಪಿಸಿ ಅಂತ ಕೇಳ್ತೀವಲ್ವ. ಸೊ ಈ ರೀತಿ ಎಲ್ಲ ಪೀಸ್ಗಳನ್ನು ಒಂದೇ ಸಮನಾಗಿ ಕಟ್ ಮಾಡಿ ಯೂಸ್ ಮಾಡಬೇಕು. ತುಂಬ ದಪ್ಪದಾಗಿ ಕಟ್ ಮಾಡಬೇಡಿ, ಇಷ್ಟು ಚಿಕ್ಕದಾಗಿದ್ದರೆ ಸಾಕು. ಸೊ ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀವಿ. ನಂತರ ನಾನಿಲ್ಲಿ ಮಸ್ಕ್ ಮೆಲನ್ನ ಸಿಪ್ಪೆ ತೆಗಿಬೇಕು. ಮೊದಲು ಮೇಲ್ಗಡೆ ತೆಗೆದು 2 ಭಾಗ ಮಾಡ್ತಾ ಇದ್ದೀನಿ. ನಂತರ ಇದರಲ್ಲಿ ಒಳಗಡೆ ಇರುವಂಥ ಬೀಜಗಳನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಬೇಕು. ಒಂದು ಸರ್ತಿ ಬೀಜನೆಲ್ಲ ತೆಗೆದ್ಮೇಲೆ ಹೊರಗಡೆ ಸಿಪ್ಪೆನೆಲ್ಲ ಸುಲ್ಕೋಬೇಕು. ಸೊ ಸ್ವಲ್ಪ ಹೊರಗಡೆ ಸಿಪ್ಪೆ ಸ್ವಲ್ಪ ದಪ್ಪಾಗಿರುತ್ತೆ. ಸ್ವಲ್ಪ ಹುಷಾರಾಗಿ ಬಿಡಿಸ್ಕೊಳ್ಳಿ. ಇದು ಕೂಡ ತುಂಬ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೋಡಿ, ಮಸ್ಕ್ ಮೆಲನ್ ಇವಾಗ ಸಿಗ್ತಾ ಇದೆ, ತುಂಬ ಚೆನ್ನಾಗಿರುತ್ತೆ. ಇದನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡು ಮಿಕ್ಸ್ ಮಾಡಬೇಕು. ಒಂದೇ ಸಮನಾಗಿ ಕಟ್ ಮಾಡ್ಕೊಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಈ ರೀತಿ 2 ಭಾಗಗಳನ್ನು ಚೆನ್ನಾಗಿ ಕಟ್ ಮಾಡ್ಕೊಂಡು ಹಾಕ್ಕೋಬೇಕು. ಇವೆಲ್ಲ ಮಿಕ್ಸ್ ಮಾಡಬೇಕು. ಇದನ್ನು ಬೌಲಿಗೆ ಹಾಕ್ಕೊಳ್ಳೋಣ. ನಂತರ ಡ್ರೈ ಫ್ರೂಟ್ಸ್, ಇಲ್ಲಿ ಗೋಡಂಬಿ ಮತ್ತು ಬಾದಾಮಿನ ನಾನು ಯೂಸ್ ಮಾಡ್ತಾ ಇದ್ದೀನಿ. ನೀವು ಮೇಲ್ಗಡೆ ಬೇಕಿದ್ರೆ ಸ್ವಲ್ಪ ಪಿಸ್ತಾ ಚೂರುಗಳನ್ನು ಕೂಡ ಆಮೇಲೆ ಯೂಸ್ ಮಾಡ್ಕೋಬೋದು. ಇವುಗಳನ್ನು ಕೂಡ ನಾನು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಬಳಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಸೊ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ನಂತರ ಒಂದು ಸರ್ತಿ ಇವೆಲ್ಲ ಕಟ್ ಆದಮೇಲೆ ಪೀಸ್ ಮಾಡ್ಕೊಂಡಾದಮೇಲೆ ಇವನ್ನು ಬೌಲಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಈ ರೀತಿ. ನಂತರ ನಾನಿಲ್ಲಿ 3 ಸ್ಪೂನ್ ಸಕ್ಕರೆನ ಯೂಸ್ ಮಾಡ್ತಾ ಇದ್ದೀನಿ. ನಂತರ 2 ಚಿಕ್ಕ ಗ್ಲಾಸಲ್ಲಿ ಹಾಲನ್ನ ಬಳಸ್ತಾ ಇದ್ದೀನಿ. ನಿಮ್ಗೆ ಹಾಲಿನ ಪ್ರಮಾಣ ಇನ್ನೂ ಜಾಸ್ತಿ ಬೇಕಾದರೆ ಇನ್ನೂ ಜಾಸ್ತಿ ಕೂಡ ಯೂಸ್ ಮಾಡ್ಬೋದು. ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ಯೂಸ್ ಮಾಡಿ. ಸೊ ಇದನ್ನು 10 ರಿಂದ 20 ನಿಮಿಷ ಫ್ರಿಜ್ಜಲ್ಲಿ ಇಟ್ಟು ಸರ್ವ್ ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ, ಕೂಲಾಗಿ ಟೇಸ್ಟಿಯಾಗಿರುತ್ತೆ. ಸೊ ಎಲ್ಲರೂ ಟೇಸ್ಟ್ ಮಾಡಿ ಮತ್ತು ಹೇಗಿದೆ ಅಂತ ಕಮೆಂಟ್ ಮಾಡಿ.